ತುಂಬ ಮಿಸ್ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಪುನೀತ್ ಸರ್ನ. ಯಾಕಂತ ಹೇಳಿದ್ರೆ ನನಗೊಂದು ಬ್ರೇಕ್ ಕೊಟ್ಟಂತ ಒಂದು ಹಾಡಂದ್ರೆ ದಂಪ್ ಅವರೇ. ಮುಂದಿನ ಪ್ರಶಸ್ತಿ ಯಾರಿಗೆ ಹೋಗ್ತಾ ಇದೆ ಅಂತಂದ್ರೆ ಇವ್ರ ಬಗ್ಗೆ ಹೇಳದೆ ಬೇಡ, ಅಷ್ಟು ಫೇಮಸ್ ಇವರು. ನಾನು ಇವ್ರ ಬಗ್ಗೆ ಒಂದು ಕವನದಲ್ಲಿ ಹೇಳ್ತೀನಿ. ಇವರು ಕನ್ನಡ ರ್ಯಾಪರು, ತುಂಬಾ ಸ್ವೀಟ್. ಇವ್ರ ಹಾಡು ಕೇಳಿ ನೋಡಿ ಹಿಡಿಯುತ್ತೆ ಘಾಟು. ಹಾಡಲ್ಲೇ ಕುಣಿಸ್ತಾರೆ, ಅದರಲ್ಲಿ ನೋ ಡೌಟು. ಕರಿಯಾಣ ಸ್ಟೇಜ್ ಮೇಲೆ ಮತ್ಯಾಕೆ ಲೇಟು. ಕನ್ನಡದ ಪ್ರಖ್ಯಾತ ರ್ಯಾಪರ್, ಸಿಂಗರ್, ಕಂಪೋಸರ್ ಚಂದನ್ ಶೆಟ್ಟಿ. ಒಬ್ಬ ಆರ್ಟಿಸ್ಟ್ನ ಗುರುತು ಹಿಡಿದು ಅವ್ರಿಗೊಂದು ಅವಾರ್ಡ್ ಕೊಟ್ಟಾಗ ಖಂಡಿತವಾಗ್ಲೂ ಅವ್ರ ಲೈಫಲ್ಲಿ ಒಂದು ಚೇಂಜಸ್ ಆಗುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇವತ್ತು ನನಗೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಮಿಸ್ ಮಾಡ್ಕೊಳ್ತೀನಿ ಈ ಸಂದರ್ಭದಲ್ಲಿ ಪುನೀತ್ ಸರ್ನ. ಯಾಕಂತ ಹೇಳಿದ್ರೆ ನನಗೊಂದು ಬ್ರೇಕ್ ಕೊಟ್ಟಂತ ಒಂದು ಹಾಡಂದ್ರೆ ದಂಪ್ ಅವರೇ, ಪವರ್ ಸಿನಿಮಾಗೆ ಹಾಡಿದ್ದು. ಅದಾದ್ಮೇಲೆ ನನ್ನ ಲೈಫಲ್ಲಿ ಒಂದು ಸ್ವಲ್ಪ ಒಂದು ಸ್ಟೆಪ್ ಹೆಡ್, ನನ್ನ ಲೈಫಲ್ಲಿ ಟ್ವಿಸ್ಟ್ ಸಿಕ್ಕಿದ್ದು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಜೇಮ್ಸ್ ಸಿನಿಮಾ ಕೆಲಸ ಮಾಡಿದಾಗಲೂ ಅಷ್ಟೇ ಖುಷಿ ಆಯಿತು. ಅದನ್ನ ಹೇಗೆ ವರ್ಣಿಸೋದು ಅಂತ ಗೊತ್ತಾಗ್ತದೆ. ಕಂಗ್ರ್ಯಾಚುಲೇಷನ್ಸ್ ಚಂದನ್, ಥ್ಯಾಂಕ್ ಯು.